ಇದು ತ್ರೇತಾಯುಗದ ದೇವಸ್ಥಾನ. ರಾಮದೇವರು ವನವಾಸಕ್ಕೆ ಹೋದ ಮುಂಚೆ 2-3 ವರ್ಷಗಳ ಕಾಲ ಇದ್ದು ರಾಮಲಕ್ಷ್ಮಣ ಸೀತೆ ಇದ್ದು ಶಿವನ ಪೂಜೆ ಮಾಡಿ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಬೆಂಗಳೂರಿನಿಂದ ಸರಿಸುಮಾರು 50 ಕಿಲೋಮೀಟರ್ ದೂರದಲ್ಲಿರುವ ಒಂದು ಸಣ್ಣ ಪಟ್ಟಣ ರಾಮನಗರ. ಮಂತ್ರಮುಗ್ಧರನ್ನಾಗಿಸುವ ಪ್ರಾಕೃತಿಕ ಸೊಬಗನ್ನು ಹೊಂದಿರುವ ರಾಮನಗರದ ಒಂದು ಪ್ರವಾಸಿ ತಾಣ ರಾಮನಗರದ ರಾಮದೇವರ ಬೆಟ್ಟ. ರಾಮನಗರದಲ್ಲಿ ಬೃಹದಾದ ಶ್ರೀ ಆಂಜನೇಯ ಸ್ವಾಮಿಯವರ ವಿಗ್ರಹವಿರುವ ದ್ವಾರ ಸಿಗುತ್ತದೆ. ಇದೇ ದ್ವಾರದಿಂದ ಸುಮಾರು 3 ಕಿಲೋಮೀಟರ್ ಸಾಗಿದರೆ ಸಿಗುವುದೇ ಆ ರಮ್ಯ ತಾಣ ಶ್ರೀ ರಾಮದೇವರ ಬೆಟ್ಟ. ನೈಸರ್ಗಿಕ ಹಾಗೂ ಧಾರ್ಮಿಕ ಕಾರಣಗಳಿಂದಾಗಿ ರಾಮದೇವರ ಬೆಟ್ಟ ಸದಾಕಾಲ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ರಾಮದೇವರ ಬೆಟ್ಟ, ರಾಮಗಿರಿ ಹಾಗೂ ರಾಮದುರ್ಗ ಎಂಬ ಹೆಸರುಗಳಿಂದ ಕರೆಯಲ್ಪಡುವ ಈ ಬೆಟ್ಟದಲ್ಲಿರುವ ಪ್ರಮುಖ ಪುರಾತನ ದೇವಾಲಯವೆಂದರೆ ಶ್ರೀ ಪಟ್ಟಾಭಿರಾಮ ದೇವಾಲಯ. ರಾಮದೇವರ ಬೆಟ್ಟದಲ್ಲಿರುವ ಶ್ರೀ ಪಟ್ಟಾಭಿರಾಮ ದೇವಾಲಯಕ್ಕೆ ಸರಿಸುಮಾರು 400 ಮೆಟ್ಟಿಲುಗಳನ್ನೇರಿ ಹೋಗಬೇಕು. ಆರೋಹಣದ ಆರಂಭದಲ್ಲಿಯೇ ವಿಶೇಷವಾದ ಶ್ರೀ ಆಂಜನೇಯ ಸ್ವಾಮಿಯ ಕೆತ್ತನೆ ಗಮನ ಸೆಳೆಯುತ್ತದೆ. ರಾಮಾಯಣದ ನಾಯಕನಾದ ಶ್ರೀರಾಮಚಂದ್ರರು ಹಿಂದೂಗಳಿಂದ ಪೂಜಿಸಲ್ಪಡುವ ಜನಪ್ರಿಯ ದೇವರುಗಳಲ್ಲಿ ಒಬ್ಬರು. ಶ್ರೀರಾಮ ನಡೆದ ದಾರಿ ಎಂದು ಹೇಳಲಾಗುವ ಸ್ಥಳಗಳಿಗೆ ತೀರ್ಥಯಾತ್ರಿಗಳು ಭೇಟಿ ಕೊಡುವುದುಂಟು. ಅಂತಹದೇ ಒಂದು ಪವಿತ್ರ ಸ್ಥಳ ಶ್ರೀ ರಾಮದೇವರ ಬೆಟ್ಟ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ರಾಮ 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 ರಾಮ. ನಿನ್ನಿಷ್ಟದಂತೆನ್ನ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ. ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ. ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ. ರಘುರಾಮ 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 ರಾಮ, ರಘುರಾಮ 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 ರಾಮ.
ತ್ರೇತಾಯುಗದ ದೇವಸ್ಥಾನ. ರಾಮದೇವರು ವನವಾಸಕ್ಕೆ ಹೋದ ಮುಂಚೆ 2-3 ವರ್ಷಗಳ ಕಾಲ ಇದ್ದು, ರಾಮಲಕ್ಷ್ಮಣ ಸೀತೆ ಇದ್ದು ಶಿವನ ಪೂಜೆ ಮಾಡಿ, ಶಿವನ ಪ್ರತಿಷ್ಠೆ ಮಾಡಿ, ಸೀತಾದೇವಿ ನೀರು ಕುಡಿಬೇಕು ಅಂತಾರೆ. ಬಾಣ ಬಿಟ್ಟು ಕೊಡ ನಿರ್ಮಿಸಿ ಇಲ್ಲಿಂದ ವನವಾಸಕ್ಕೆ ಹೋಗಿದ್ದು. ವನವಾಸಕ್ಕೆ ಹೋಗ್ತಾರೆ. ವನವಾಸ ಮುಗಿಸ್ಕೊಂಡು ಹೋದಾಗ ಅಯೋಧ್ಯೆಯಲ್ಲಿ ತಮ್ಮ ಪಟ್ಟಾಭಿಷೇಕ ಮಾಡಲ್ಲ. ಈ ವನವಾಸದಲ್ಲಿದ್ದರೆ ಅದರಿಂದ ನಿಮ್ಮ ಥರದ್ದು ವಿಗ್ರಹ ಮಾಡಿ ಅದನ್ನು ಪಟ್ಟಾಭಿಷೇಕ ಕಟ್ಟಿ ಆಮೇಲೆ ಅವ್ರು ಪಟ್ಟಾಭಿಷೇಕ ಮಾಡ್ತಾರೆ ಅಯೋಧ್ಯೆಯಲ್ಲಿ. ಆ ಪಟ್ಟಾಭಿಷೇಕದ ರಾಮನ ವಿಗ್ರಹನ ಸುಗ್ರೀವ ನಾನು ಕಿಷ್ಕಿಂದೆ ತೊಗೊಂಡು ಪ್ರತಿಷ್ಠೆ ಮಾಡ್ಕೊಳ್ತೀನಿ ಕೊಡಿ ಅಂತ ಇಸ್ಕೊಂಬರ್ತಾನೆ. ಇಲ್ಲಿ ಬಂದಾಗ ಇಲ್ಲಿ ದೇವತೆಗಳು ಮುರಗ್ತಾರೆ ಸುಗ್ರೀವನಿಗೆ, ಕಾಕಾಸುರ ಅಂತ ರಾಕ್ಷಸವನ್ನೇ ಸಂಹಾರ ಮಾಡಿಕೊಡು ಅಂತ. ಅವ್ರ ಕೈಯಲ್ಲಿ ದಿಗ್ಗನ್ನ ಬಂಡೆ ಮೇಲೆ ಇಟ್ಬಿಟ್ಟು ಕಾಕಾಸುರನ ಸಂಹಾರ ಮಾಡ್ತಾರೆ. ಅದರಿಂದ ಇತಿಹಾಸದಲ್ಲಿ ಯಾವುದೇ ಕಾರಣಕ್ಕೆ ಕಾವ್ಯಗಳು ಬರಲ್ಲ, ರಣಹದ್ದುಗಳು ಜಾಸ್ತಿ. ವಿಗ್ರಹ ತೆಗಿಯಕ್ಕೆ ಹೋದಾಗ ರಾಮದೇವ ಶ್ರೀವಾಣಿ ಹೇಳುತ್ತೆ, ನನಗಿದೆ ಕಿಷ್ಕಿಂದೆ, ನಾನು ಇಲ್ಲೇ ನೆಲ್ಕೊಂಡಿದ್ದೀನಿ, ನೀನು ನೆಲ್ಕೊಂಡ್ರೆ ನಾನು ನಿಮ್ಮ ಕಾವಲಾಯ್ತೀನಿ ಅಂತ ಸುಗ್ರೀವನ್ ಕಾವಲಾಯ್ತದೆ. ನೀವು ಎತ್ ಕಡೆಯಿಂದ ರಾಮನಗರಕ್ಕೆ ಎಂಟ್ರಿ ಆದರೆ ಫಸ್ಟ್ ಆಂಜನೇಯ, ಆಮೇಲೆ ರಾಮನಗರ ಎಂಟ್ರಿ ಆಯ್ತೀರ. ಮೈಸೂರಿಂದ ಬಂದರೆ ಕೆಂಗಲ್ ಆಂಜನೇಯ, ಬೆಂಗಳೂರಿಂದ ಬಂದರೆ ಬಿಡದೀತ ಕೋತಿ ಆಂಜನೇಯ ದೇವಸ್ಥಾನ. ಕೋತಿ ಆಂಜನೇಯ, ಕೆಂಗಲ್ ಆಂಜನೇಯ ಮತ್ತು ಇದು ಸ್ವಯಂಭೂ ಉದ್ಭವ ಮೂರ್ತಿಗಳು, ಅವಷ್ಟೇ ಮೂಡಿರೋದು. ಇಲ್ಲಿ ಇನ್ನೊಂದೇನು ವಿಶೇಷ ಅಂದ್ರೆ ಇಲ್ಲಿ ಆಂಜನೇಯಗಳು ಗದ್ದೆ ಪರ್ವತ ಇಟ್ಕೊಂಡಿಲ್ಲ, ನಾನು ಇದ್ದೀನಿ ಇಲ್ಲಿ ಅಂತ ಕೈ ತೋರಿಸ್ತಾರೆ. ಮೇಲೆ ಪಟ್ಟಾಭಿರಾಮ ದೇವಸ್ಥಾನ ಇದೆ. ಸ್ವತಃ ಸುಗ್ರೀವ ಅಯೋಧ್ಯೆಯ ತಂದು ಪ್ರತಿಷ್ಠಾಪನೆ ಮಾಡಿದ್ದು, ಅದಕ್ಕೆ ಪಟ್ಟಾಭಿರಾಮ ದೇವಾಲಯ ಅಂತಲೇ ಹೆಸರು. ರಾಮಲಕ್ಷ್ಮಣ ಸೀತೆ ಕುಂಕೊಂಡು ಶಿವಪೂಜೆ ಮಾಡಿದ್ದಕ್ಕೆ ರಾಮೇಶ್ವರ ದೇವಸ್ಥಾನ. ಪ್ರಥಮ ಬಾರಿಗೆ ಇಲ್ಲಿ ರಾಮೇಶ್ವರ. ಎಲ್ಲೇ ರಾಮೇಶ್ವರ? ರಾಮೇಶ್ವರದಲ್ಲಿ ಶಿವನ ಪೂಜೆ ಮಾಡಿ ಇಲ್ಲಿಂದ ಪ್ರಾರಂಭ ವನವಾಸಕ್ಕೆ. ಹಿಂದೂ ಧರ್ಮದ ಪ್ರಕಾರ ಶ್ರೀರಾಮಚಂದ್ರ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಮಹಾವಿಷ್ಣುವಿನ ಅವತಾರ. ಶ್ರೀರಾಮನ ಅವತಾರದ ಉದ್ದೇಶ ಭೂಮಿಯ ಮೇಲೆ ಧರ್ಮವನ್ನು ಸ್ಥಾಪಿಸುವುದು. ಶ್ರೀರಾಮನನ್ನು ನಂಬಿದವರಿಗೆ ಎಂದೂ ಅನ್ಯಾಯ ಆಗದು ಎಂದು ಜನರು ನಂಬಿದ್ದಾರೆ. ಒಳಿತಿನಡೆ ಮುನ್ನಡೆ ವಾಮನವ ಕೊಡು ರಾಮ, ಸೆಳೆತಕ್ಕೆ ಸಿಗದಂತೆ ಸ್ಥಿರತೆ ಕೊಡು ರಾಮ, ನಿನ್ನೆಗಳ ಪಾಪಗಳ ಸೊನ್ನೆಯಾಗಿಸು ರಾಮ, ನಾಳೆಗಳು ಪುಣ್ಯಗಳ ಹಾದಿಯಾಗಲಿ ರಾಮ, ನನ್ನ ಬಾಳಿಗೆ ನಿನ್ನ ಹಸಿವ ಕೊಡು ರಾಮ, ನನ್ನ ತೋಳಿಗೆ ನಿನ್ನ ಕಸುವ ಕೊಡು ರಾಮ, ಕಣ್ಣು ಕಳೆದರು ನಿನ್ನ ಕನಸ ಕೊಡು ರಾಮ, ನನ್ನ ಹರಣಕ್ಕೆ ನಿನ್ನ ಚರಣ ಕೊಡು ರಾಮ, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ, ರಾಮ 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 ರಾಮ. ಪಟ್ಟಾಭಿರಾಮ ಅಂತ ಹೇಳಿ. ಮತ್ತೆ ಇದು ಬಂದು ಏಕಶಿಲಾ ಮೂರ್ತಿ. ರಾಮದೇವರು ಕೂತ್ಕೊಂಡಿದ್ದಾರೆ, ತೊಡೆಯ ಮೇಲೆ ಸೀತಾದೇವಿಯನ್ನು ಕೂತ್ಕೊಂಡಿದ್ದಾರೆ, ಬಲಭಾಗದಲ್ಲಿ ಲಕ್ಷ್ಮಣ ದೇವರು ಮತ್ತೆ ಪಾದದ ಹತ್ರ ಆಂಜನೇಯ ಸ್ವಾಮಿ. 4 ವಿಗ್ರಹ ಒಂದೇ ಕಲ್ಲಿನಲ್ಲಿ ಇರೋದು ತುಂಬಾ ವಿಶೇಷ. ಮತ್ತೆ ಈ ದೇವರ ವಿಗ್ರಹ ಬಂದು ಸುಗ್ರೀವ ದೇವರು ಪ್ರತಿಷ್ಠೆ ಮಾಡಿದ್ದಾರೆ ಅನ್ನೋದು ಪ್ರತೀತಿ ಇರೋದು. ಸುಮಾರು 1000 ವರ್ಷಗಳ ಇತಿಹಾಸ ಇದೆ. ರಾಮದೇವರು ವನವಾಸ ಆದ್ಮೇಲೆ ಪಟ್ಟಾಭಿಷೇಕ ಆಗುತ್ತೆ. ರಾಮದೇವರಿಗೆ ಪಟ್ಟಾಭಿಷೇಕ ಆದ ಮೇಲೆ ಈ ವಿಗ್ರಹನ ಸುಗ್ರೀವ ದೇವರು ಕಿಷ್ಕಿಂಧೆಗೆ ತಗೊಂಡು ಹೋಗ್ತಾ ಇರ್ತಾರೆ. ತಗೊಂಡು ಈ ಮಾರ್ಗವಾಗಿ ಹೋಗ್ತಿರ್ಬೇಕಾದ್ರೆ ಈ ಜಾಗದಲ್ಲಿ ಸೂಕಾಸುರನ ಒಬ್ಬ ರಾಕ್ಷಸ ಸುಗ್ರೀವನ ಮೇಲೆ ದಾಳಿ ಮಾಡ್ತಾರೆ. ಅವರು ದಾಳಿ ಮಾಡಿದಾಗ ಅವರು ಈ ಜಾಗದಲ್ಲಿ ವಿಗ್ರಹನ ಇಟ್ಟು ರಾಕ್ಷಸನ ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿ ಆದ್ಮೇಲೆ ವಿಗ್ರಹ ಎತ್ಕೊಳ್ಳೋಕೆ ಹೋದಾಗ ವಿಗ್ರಹ ಬರೋದಿಲ್ಲ. ಒಂದು ಆಶ್ಚರ್ಯರವಣಿ ಕೇಳಿ ಬರುತ್ತೆ, ಈ ಜಾಗ ತುಂಬಾ ಪ್ರಶಾಂತವಾಗಿದೆ, ಈ ಜಾಗದಲ್ಲಿ ಪ್ರತಿಷ್ಠೆ ಮಾಡು ಅಂತ ಹೇಳಿ. ಆ ಕಾರಣಕ್ಕೋಸ್ಕರ ಸುಗ್ರೀವ ಪ್ರತಿಷ್ಠೆ ಮಾಡಿದ ಪ್ರತೀತಿ ಇರೋದು. ಶ್ರೀ ಪಟ್ಟಾಭಿರಾಮ ದೇವಾಲಯ ಈ ಬೆಟ್ಟದ ಪ್ರಮುಖ ದೇವಾಲಯ. ವನವಾಸದ ಸಂದರ್ಭದಲ್ಲಿ ಶ್ರೀರಾಮಚಂದ್ರ, ಸೀತಾಮಾತೆ ಹಾಗೂ ಲಕ್ಷ್ಮಣ ಇಲ್ಲೇ ವಾಸವಾಗಿದ್ದರು ಎಂಬ ನಂಬಿಕೆ ಇದೆ. ಕುಳಿತಿರುವ ಭಂಗಿಯಲ್ಲಿರುವ ಶ್ರೀರಾಮ, ಶ್ರೀರಾಮರ ತೊಡೆಯ ಮೇಲೆ ಕುಳಿತ ಸೀತಾಮಾತೆ, ಬಲಭಾಗದಲ್ಲಿ ನಿಂತ ಲಕ್ಷ್ಮಣ ಮತ್ತು ಶ್ರೀರಾಮರ ಪಾದದ ಬಳಿ ಆಂಜನೇಯ ಸ್ವಾಮಿ ಕುಳಿತಿರುವ ಒಂದು ಅಪೂರ್ವ ವಿಗ್ರಹವಿದು.
ಶ್ರೀ ಪಟ್ಟಾಭಿರಾಮ ದೇವಾಲಯದ ಸನಿಹದಲ್ಲಿ ಎಂದೂ ಖಾಲಿಯಾಗದ ಒಂದು ಕೊಳವಿದೆ. ಅದುವೇ ಸೀತಾಕೊಳ. ಸೀತಾಮಾತೆಯ ದಣಿವಾರಿಸಲು ಶ್ರೀರಾಮದೇವರು ಬಾಣ ಉಪಯೋಗಿಸಿ ಪಾತಾಳ ಗಂಗೆಯನ್ನು ಹೊರತೆಗೆದರು ಎಂದು ಹೇಳಲಾಗುತ್ತದೆ. ನಮ್ಮನ್ನ ಪ್ರವಾಸೋದ್ಯಮ ಇಲಾಖೆಯಿಂದ ಇಲ್ಲಿಗೆ ಡೆಬಿಟ್ ಮಾಡಿದ್ದಾರೆ. ನನ್ನ ಹೆಸರು ವೆಂಕಟಾಚಲ ಅಂತೇಳಿ. ಇದೇನಂದ್ರೆ ರಾಮ ವನವಾಸ ಆಯ್ತಂತ 3-4 ವರ್ಷ ವನವಾಸ ಆಯ್ತು ಅಂದಾಗ ಕುಡಿಲಿಕ್ಕೆ ನೀರು ಆಗ್ಬೋದು ಅಥವಾ ಸ್ನಾನ ಮಾಡೋಕ್ಕೆ ನೀರಿಲ್ಲ ಅಂದಾಗ ಇದು ರಾಮ ಬಿಟ್ಟು ನಿರ್ಮಾಣ ಆಗಿರೋಂಥ ಕೋಣ ಇದು. ಆ ಕೋಣದಲ್ಲಿ ಇದನ್ನ ನೋಡ್ಲಿಕ್ಕೆ ಚಿಕ್ಕದಾಗಿರುತ್ತೆ. ಇದು ಎಷ್ಟು ಡೀಪ್ ಇದೆ ಅಂತ ಗೊತ್ತಿಲ್ಲ. ಕೆಲವಾರು ಸೈಂಟಿಸ್ಟು ಬಂದು ಸಹಿತ ಚೆಕ್ ಮಾಡಿದ್ದಾರೆ. ಅದ್ರ ಆಳ ಎಷ್ಟಿದೆ ಅನ್ನೋದು ಗೊತ್ತಾಗಿಲ್ಲ. ವಿತ್ ಒಂದು ಚಿನ್ನದ ತೇರು ಮುಳುಗಿದೆ ಅಂತ ಹೇಳ್ತಾರೆ. ಅದು ನಮಗೆ ಗೊತ್ತಿಲ್ಲ, ಪುರಾತನ ಕಾಲದ್ದು. ಶ್ರೀ ಪಟ್ಟಾಭಿರಾಮ ದೇಗುಲದ ಬಲಭಾಗದಲ್ಲಿ 2 ದಾರಿಗಳು ಕಾಣಸಿಗುತ್ತವೆ. ಕೆಳಗಿನ ದಾರಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಕಡೆಗೆ ಸಾಗುತ್ತದೆ. ಕೌಸಲ್ಯಾಗುವೆನು ಮಡಿಲಲಿರು ರಾಮ, ವೈದೇಹಿಯಾಗುವೆನು ಒಡನಾಡು ರಾಮ, ಪಾದುಕೆಯ ತಲೆಯಲಿಡು ಭರತನಾಗುವೆ ರಾಮ, ಸಹವಾಸ ಕೊಡು ನನಗೆ ಸೌಮಿತ್ರಿ ರಾಮ, ಸುಗ್ರೀವನಾಗುವೆನು ಸ್ನೇಹ ಕೊಡು ರಾಮ, ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ, ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ, ಶಬರಿಯಾಗುವೆ ನಿನ್ನ ಭಾವ ಕೊಡು ರಾಮ, ರಘುರಾಮ 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 ರಾಮ. ಶಿವಶಂಕರ್ ಅಂತ, ಮತ್ತು ಇದು ಕೋಟೆ ಆಂಜನೇಯ ಅಂತ ಸಪ್ತಋಷಿಗಳು ಪ್ರತಿಷ್ಠಾಪನೆ ಮಾಡಿರೋದು. ಇದರಲ್ಲಿ ನೀವೇನೇ ಸಂಕಲ್ಪ ಮಾಡಿಕೊಂಡು ಆಗುತ್ತೆ. ಮತ್ತು ಹೇಳಬಾರ್ದು, ಯಾರ ಜೊತೆ ಒಳ್ಳೇದಾದಾಗ ಬಂದು ಪೂಜೆ ಮಾಡಿಸ್ಕೊಂಡು ಹೇಳ್ಬೋದು. ಉತ್ತರ ಅಭಿವೃದ್ಧಿ ಅಂದ್ಬಿಟ್ಟು ಏನೇ ಕೆಲಸ ಕೇಳ್ಕೊಂಡ್ರು ಆಗುತ್ತೆ. ಸಪ್ತಋಷಿಗಳು ಪ್ರತಿಷ್ಠಾಪನೆ ಮಾಡಿರೋದು. ಇದು ಕೋಟೆ ಆಂಜನೇಯ ದೇವಸ್ಥಾನ ಅಂತ ಇದೆ. 400 ಮೀಟರ್ ಕೆಳಗಡೆ ಇದೆ. ಅಲ್ಲಿಂದ ಮಾಗಡಿ ಕೆಂಪೇಗೌಡರು ಕುದುರೆ ಮುಖಾಂತರ ಬರ್ತಾ ಇದ್ರಂತೆ. ಅವ್ರು ಬಂದು ಆಲ್ಟ್ ಆಗ್ಲಿಕ್ಕೆ ಒಂದು ಇದ್ದಂತ ಮನೆ ಒಂದಿದೆ, ಮತ್ತೆ ಕುದುರೆ ನೀರು ಕುಡಿಲಿಕ್ಕೆ ಇದ್ದಂತ ಒಂದು ಕೊಣ ಒಂದಿದೆ. ಅವ್ರು ಈ ಮುಖಾಂತರ ಬಂದು ಇಲ್ಲಿ ಮೇಲ್ಗಡೆ ಹೋದ್ರೆ ಒಂದು 400 ಮೀಟರ್ ಮೇಲೆ ಹೋದ್ರೆ ಒಂದು ದನಕಮ್ಮಿ ಅಂತ ಇದೆ. ಆ ದನಕಮ್ಮಿ ಮೇಲೆ ಹೋಗಿ ಅವ್ರು ಬ್ರಿಟಿಷ್ನವ್ರ ಜೊತೆ ಅದು ಸೇರಲ್ಲಿ ಚಿನ್ನ ಅಳಿತಿದ್ರು ಅಂತ ಹೇಳ್ತಾರೆ. ಆ ಚಿನ್ನದ ವ್ಯಾಪಾರ ಮಾಡ್ತಿದ್ರು ಅಂತ ಸರ್. ಶ್ರೀ ಪಟ್ಟಾಭಿರಾಮ ದೇವಾಲಯದ ಸನಿಹದಲ್ಲಿಯೇ ಶ್ರೀರಾಮರಿಂದ ಪ್ರತಿಷ್ಠಾಪಿಸಲ್ಪಟ್ಟ ಶ್ರೀರಾಮೇಶ್ವರ ದೇವಾಲಯವಿದೆ. ನನ್ನ ಹೆಸರು ಶಂಕರಮೂರ್ತಿಯಿಂದ. ರಾಮಗಿರಿ ಕ್ಷೇತ್ರದ ಪುರಾಣ ಏನು ಅಂತಂದರೆ, ರಾಮರು ವನವಾಸಕ್ಕೆ ಬಂದಿದ್ದಾಗ ಕೆಲವು ವರ್ಷಗಳ ಕಾಲ ಇಲ್ಲಿದ್ದು ಈ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡದಂತೆ. ಅವರ ಪೂಜಾ ಫಲದಿಂದ ವನವಾಸದಿಂದ ಮುಕ್ತಿ ಒಂದು ಪಟ್ಟಾಭಿಷಕ್ತರಾದಾಗ ಪಟ್ಟಾಭಿಷೇಕದ ಮೂರ್ತಿನ ಸುಗ್ರೀವ ಮಹಾರಾಜ ತಗೊಂಡು ಹೋಗ್ಬೇಕಾದ್ರೆ ಈ ಕ್ಷೇತ್ರದಿಂದ ಈ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದಾಗಿಂದ ನನ್ನ ಕಷ್ಟಗಳೆಲ್ಲ ಕಳೆದು ಮತ್ತೆ ನಾನು ಪಟ್ಟಾಭಿಷಕ್ತನಾದೆ. ನನ್ನ ಪಟ್ಟಾಭಿಷೇಕದ ಒಂದು ಮೂರ್ತಿನ ಇಲ್ಲೇ ಪ್ರತಿಷ್ಠಾಪನೆ ಮಾಡು ಅಂದ್ಬಿಟ್ಟು ಆಜ್ಞೆ ಮಾಡಿದಂತೆ. ಆದ್ದರಿಂದ ರಾಮನಿಂದ ಪ್ರತಿಷ್ಠಾಪನೆ ಆಗಿರೋ ಲಿಂಗಕ್ಕೆ ರಾಮೇಶ್ವರ ಅಂತ ಹೆಸರು ಬಂತು. ಸುಗ್ರೀವನಿಂದ ಪ್ರತಿಷ್ಠಾಪನೆ ಆಗಿರೋ ಪಕ್ಕದ ರಾಮನ ವಿಗ್ರಹಕ್ಕೆ ಪಟ್ಟಾಭಿರಾಮ ಅಂತ ಹೆಸರು ಬಂತು. ಈ ಕ್ಷೇತ್ರಕ್ಕೆ ಬಂದ ಮೇಲೆ 2 ದೇವರ ದರ್ಶನ ಮಾಡಿದ್ರೆ ಒಳ್ಳೆಯದು ಅನ್ನೋದು ಪ್ರತೀತಿ. ಮತ್ತೆ ಇಲ್ಲಿ ಹೊರಗಡೆ ಉದ್ದುದ್ದ ಬಲ್ಲೆಗಳು ಕಾಣುತ್ತೆ ನಿಮಗೆ. ಅದು
ಅದು ಬಂದು ಸಪ್ತರ್ಷಿಗಳು ಅಂತ ಹೇಳಿ. ಆ 7 ಜನ ಋಷಿಗಳ ಕೊಳದಲ್ಲಿ ಸ್ನಾನ ಮಾಡಿ ಆ ಜಾಗದಲ್ಲಿ ನಿಂತು ತಪಸ್ ಮಾಡಿದ್ದಾರೆ. ತಪಸ್ ಮಾಡಿಗೆ ಕಲ್ಲಾಗಿದೆ ಅನ್ನೋದು ಪ್ರತೀತಿ ಇದೆ. ಶ್ರೀ ಪಟ್ಟಾಭಿರಾಮ ದೇಗುಲದ ಮೇಲಿನ ದಾರಿ ಬೆಟ್ಟದ ತುದಿಯತ್ತ ಸಾಗುತ್ತದೆ. ಋತನೀನೆ ಋತುನೀನೆ ಶ್ರುತಿನೀನೆ ರಾಮ ಮತಿನೀನೆ ಗತಿನೀನೆ ಧೃತಿನೀನೆ ರಾಮ ಆರಂಭ ಅಸ್ತಿತ್ವ ಅಂತ್ಯನೇ ರಾಮ ಪೂರ್ಣನೇ ಪ್ರಕಟನೇ ಆನಂದ ರಾಮ ಹರನೀನೆ ಹರಿನೀನೆ ಬ್ರಹ್ಮನಿ ರಾಮ ಹರನೀನೆ ಹರಿನೀನೆ ಬ್ರಹ್ಮನಿ ರಾಮ ಗುರಿನೀನೆ ಗುರುನೀನೆ ಅರಿವು ನೀ ರಾಮ ಗುರಿನೀನೆ ಗುರುನೀನೆ ಅರಿವು ನೀ ರಾಮ ರಘುರಾಮ 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 ರಾಮ ನಗುರಾಮ ನಗರಾಮ ಜಯ ರಾಮ ಜಯ ಶ್ರೀರಾಮ ಎಷ್ಟು ಬೇಕಲ್ಲ ಕಡಿದಾದ ಬಂಡೆಯನ್ನು ಹತ್ತಿದರೆ ಕಾಣಸಿಗುವುದೇ ವಿಹಂಗಮ ನೋಟ. ರಾಮದೇವರ ಬೆಟ್ಟದ ರಣಹದ್ದು ವನ್ಯಜೀವಿ ಧಾಮವು ಇಡೀ ದಕ್ಷಿಣ ಭಾರತದಲ್ಲೇ ಏಕೈಕ ರಣಹದ್ದು ಸಂತಾನೋತ್ಪತ್ತಿ ಪ್ರದೇಶವಾಗಿರುತ್ತದೆ. ರಾಮಾಯಣದಲ್ಲಿ ರಾವಣನು ಸೀತೆಯನ್ನು ಅಪಹರಿಸುವಾಗ ಸೀತೆಯನ್ನು ರಕ್ಷಿಸಲು ರಾವಣನ ಜೊತೆ ಹೋರಾಡಿದ ಜಟಾಯು ಈ ರಣಹದ್ದು ಆಗಿದ್ದು, ಯುದ್ಧದಲ್ಲಿ ಹೋರಾಡುವಾಗ ಗಾಯಗೊಂಡರೂ ರಾಮನಿಗೆ ವಿಷಯವನ್ನು ತಿಳಿಸುವವರೆಗೂ ಬದುಕಿದ್ದು, ವಿಷಯ ತಿಳಿಸಿದ ನಂತರ ಪ್ರಾಣ ಬಿಟ್ಟಿತು. ರಾಮನು ಸೀತೆಯನ್ನು ಹುಡುಕಲು ಜಟಾಯು ಪ್ರಮುಖ ಪಾತ್ರ ವಹಿಸಿತು. ಇನ್ನೊಂದು ರಣಹದ್ದು ಸಂತತಿಯು ಜಟಾಯುವಿನ ಸಹೋದರನಾಗಿದ್ದು, ಸೀತೆಯು ಅಶೋಕವನದಲ್ಲಿರುವುದನ್ನು ಪತ್ತೆ ಹಚ್ಚಿ ರಾಮನಿಗೆ ಸಹಾಯ ಮಾಡಿತು.